ಪ್ರಮಾಣ ವಚನ ತಗೊಂಡ್ಮೇಲೆ ಮೊದಲು ರೈತರಿಗೆ ಕರ್ನಾಟಕದಾಗ ನೀರಿಲ್ಲ, ಎಲ್ಲ ಕೆರೆಗಳಾಗು ಡ್ಯಾಮ್ನಾಗ ನೀರು ಬರೋ ತನಕ ಕುಡಿಯೋ ನೀರಿಗೆ ಬೇಕು, ನಾನು ನೀರು ಬಿಡಿಸೋದಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟದನ್ನೇ ಒಂದು ನೆವ ಮಾಡ್ಕೊಂಡು ಇವರು ನಮ್ಮ ನೀರು ಬರ್ತಾನೆ ಐತಿದ್ದೆ ದಿನಾನು 18ನೇ ತಾರೀಕು ಒಂದು ಮೀಟಿಂಗ್ ಕರೆದ್ರು. ನಮ್ಮನ್ನು 2 ಗುಂಪು ಮಾಡಿದ್ದಾರೆ. ಈಗ ಮಂತ್ರಿಗಳು ಕರೆದ ಮೇಲೆ ಎಲ್ಲ ಓದ್ವಿ ನಾವು. ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳು ಬಸವಂತಪ್ಪ, ಮಲ್ಲಿಕಾರ್ಜುನ್ ಅವರು 3 ಜನ ಮಂತ್ರಿಗಳಿದ್ದರು, ಎಲ್ಲ MLAಗಳು ಇದ್ದರು. ಮೀಟಿಂಗ್ನಾಗ ಅವ್ರದ್ದು ಗುಂಪಿನಿಂದ ಅಹವಾಲು ಏನು ಅಂತ ಕೇಳಿದ್ರೆ, ಅವರು ನೀರು ಬೇಡ, ನಮಗೆ ಬೇಸಿಗೆ ಒಳಗೆ ತೆಂಗಿನ ಮರ ಇದಾಗ್ತವೆ, 10 ವರ್ಷ ಎಣ್ಣೆ ಬೆಳೆಸಿರ್ತವೆ, ಅದು ಒಣಗಿ ಹೋಗಿ ಹಾಳಾಗಬಾರ್ದು ಅಂತ ಅವ್ರದ್ದು ಹೇಳ್ಕೊಂಡ್ರು. ನಾವು ನೀರು ಇದ್ದದ್ದು ಕೊಡ್ರಿ ಅಂತ ನಾವು ಹೇಳಿದ್ದು, ನೀರಿಲ್ಲದೆ ಇದ್ರೆ ಕೊಡೋ ಅಂಥದ್ದು ಬೇಡ ಅಂತ. ಈಗ 175 ಅಡಿ ನೀರು ಬಂದಿದ್ದ ಡ್ಯಾಮ್ನಾಗ. ಬಂದಂಥ ಸಂದರ್ಭದಲ್ಲಿ ನೀರನ್ನು ಅವರು, ಯಾಕಂದರೆ ಸಾಕಷ್ಟು ವರ್ಷದಿಂದ ನಾವು ನೋಡ್ಕೊತ ಬಂದಂಗೆ 50 ಅಡಿ ಮೇಲೆ ಬಂದ ಕೂಡಲೇ ನೀರು ಬಿಟ್ಟಿದ್ದಾರೆ. ಇಲ್ಲಿಲ್ಲ, ನೀರು ಬಿಟ್ಟಿದ್ದಾರೆ, ಬೆಳೆನೂ ಚೆನ್ನಾಗಿ ಬೆಳ್ಕೊಂತಾದವಿ, ಯಾವುದೇ ರೀತಿ ತೊಂದರೆ ಇದ್ದಿಲ್ಲ. ಇವರು 70 ಅಡಿ ಮೇಲಾದರೂ ಸಹ ನೀರನ್ನು ಕೊಡ್ದಂಗೆ ನಮ್ಮನ್ನೇ ರೈತರನ್ನೇ ಇಬ್ಬರು ಒಂದಾಗಿ ಬರ್ರಿ ಒಂದಾಗಿಲ್ಲದಕ್ಕೆ ಅಧಿಕಾರಿಗಳು ಸರ್ಕಾರ ಇರೋದು, ಅದನ್ನ ಕೂಡಿಸಿ ಎಲ್ಲರಿಗೂ ಅನುಕೂಲ ಆಗೋಂಥ ರೀತಿಯಾಗಿ ಚಿಂತನೆ ಮಾಡೋದಕ್ಕೆ ಮಂತ್ರಿಗಳು ಅಧಿಕಾರಿಗಳು ಯೋಚನೆ ಮಾಡ್ಬೇಕು. ಅದನ್ನ ಎಷ್ಟು ದಿವಸ ನೀರು ಬಿಟ್ಟರೆ, ಯಾವ ಥರ ನೀರು ಬಿಟ್ಟರೆ ಬಾಳ್ಯದ ಮೇಲೆ, ಇದನ್ನೆಲ್ಲ ಚಿಂತನೆ ಮಾಡಬೇಕು. ಇದನ್ನೆಲ್ಲ ನಾವು ಮುಖ್ಯಮಂತ್ರಿ ನಾವು ಮಾತಾಡ್ತೇವೆ ಅಂತಂದು ಹೇಳಿ ಹಂಗನೇ ಎಬ್ಸಿದ್ರು. ನಾವು ಮತ್ತು ಮುಖ್ಯಮಂತ್ರಿಗಳು ಮಾತಾಡಿ ಹೇಳ್ತಾರೆ ಅಂತ ನಾವು ತಿಳ್ಕೊಂಡು 1 ವಾರ ಆದ್ರೂ ಅವರು ಮುಖ್ಯಮಂತ್ರಿ ಭೇಟಿಯಾಗಿಲ್ಲ, ಯಾವುದೂ ಮಾಡಿಲ್ಲ. ಈ ರೀತಿಯಾಗಿ ನಮಗೆ ಎಲ್ಲ ರೀತಿಯಾಗೂ ರೈತರಿಗೆ ಸಾಕಷ್ಟು ಜನ ಎಲ್ಲ ಸಸಿ ಮಡಿ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ನಮ್ಮ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದು ಒಂದು ಬೆಳೆ, ಇನ್ನು ಮುಂದೆ 2 ಬೆಳೆಗೂ ನೀರು ಸಿಗದಲ್ಲದೆ ಇರತಕ್ಕಂಥ ಪರಿಸ್ಥಿತಿ ತಂದಿಡ್ಬೋದು ಇವರು. ಹಾಗಾಗಿ ರೈತರಿಗೆ ಭಾಳ ಕಷ್ಟ ಆಗ್ತೈತಿ. ಊಟಕ್ಕೂ ಸತಿ ಇಲ್ಲ, ಬರಗಾಲ ಅಂತಕ್ಕಂಥ ಪರಿಸ್ಥಿತಿ ಇದ್ದಾಗೆ ಜನಗಳಿಗೂ ಸಹ ಭಾಳ ತೊಂದರೆ ಆಗ್ತೈತಿ ಅಂತಕ್ಕಂಥದ್ದು, ದನ ಕರುಗಳು ಸಾಕೋದು ಕಷ್ಟ ಆಗತಿ ಅಂತಕ್ಕಂಥದ್ದನ್ನ ಕಲ್ಪನೆಯನ್ನು ನಾವು ಅವರಿಗೆ ಮಾಡಿಕೊಟ್ಟರು. ಅವರು ನಮ್ಮನ್ನು ಇದು ಮಾಡ್ತಾನೆ, ಅವ್ರನ್ನ ಮಾತಾಡಿಸ್ತಾನೆ, ಇವ್ರನ್ನ ಮಾತಾಡ್ತಾನೆ ಅಂತ ಹೇಳ್ಕೊಂತ ಹಿಂಗೆ ಸಬೂಬು ತಳ್ತಾ ಇದ್ದಾರೆ. ಇದು ಲೇಟ್ ಆದಷ್ಟು ತೊಂದರೆ ಆಗ್ತದೆ ನಮ್ಮ ರೈತರಿಗೆ. ಈಗ ಎಲ್ಲ ರೀತಿಯಾಗೂ ಸಹ ಒಂದು 30% ಜನ ಎಲ್ಲ ನಾಟಿ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನುಳಿದ ನಾಟಿ ಮಾಡ್ತಕ್ಕಂಥದ್ದಕ್ಕೆ ಸಸಿಗಳು ರೆಡಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಜನ ಯಾವುದೇ ರೀತಿಯಾಗಿ ಇಲ್ದಂಗೆ ಸಸಿ ಮಾಡ್ದಂಗೆ ಇರ್ಬೋದು. ಆದರೆ ಇವತ್ತು ರೈತರಿಗೆ ತುಂಬ ತೊಂದರೆ ಆಗ್ತೈತಿ. ಊಟಕ್ಕೂ ಸಹ ಬೇಸಿಗೆ ಒಳಗೂ ಸಹ ಅಷ್ಟಕ್ಕಷ್ಟೇ ಬೆಳೆದದ್ದು ಈ ವರ್ಷ. ಅದರಿಂದ ನಾವು ಮುಖ್ಯಮಂತ್ರಿಗಳಾಗಲಿ ನಮ್ಮ ಜಿಲ್ಲಾ ಮಂತ್ರಿಗಳನ್ನೂ ಕೇಳ್ಕೊಳ್ಳೋದೇನಂತ, ನಮಗೆ ನೀರು ಕೊಡ್ರಿ ಅಂತ. 175 ಅಡಿ ನೀರು ಐತಿ. ಇನ್ಫ್ಲೋ ಏನು ತಿಂಗಳ ದಿನಾನು 4,000 ಚಿಲ್ಲರೆ, 4,000 ಮೇಲೆ ಬರ್ತೈತಿ. ನಮಗೆ ನೀರು ಬಿಡೋದು 3,000, ಅದು 1 ತಿಂಗಳ ಅದು ಆಗ್ತೈತಿ. ಆಮೇಲೆ 75 ಅಡಿ ಒಳಗೆ ಭಾಳ ಅಂದರೆ ಒಂದು 10 ಅಡಿ ನೀರು ಕಡಿಮೆ ಆಗ್ಬೋದು. ಅದು ಅಷ್ಟು ಬಿಟ್ಟರೆ ಇನ್ನು 165 ಅಡಿ ಬೇಸಿಗೆ ಒಳಗೆ ಎಲ್ಲ ಬೆಳೆಗಾರ ಕೊಡಲಿ. ಅವಾಗ ಬೇಕಾದ್ರೆ ಬಾಳ್ಯದ ಮೇಲೆ ಬರೀ ಅಡಿಕೆಗೆ ಮಾತ್ರ ನಾವು ನೀರು ಕೊಡ್ತೇವೆ ಅಂತಂದು ಹೇಳ್ಕೊಳ್ಳಿ, ಅದು ನಮ್ಮದೇನು ಪ್ರಶ್ನೆ ಇಲ್ಲ. ಈಗ ಮೊದಲನೇದಾಗಿ ನಮಗೆ ಗತಿ ಇಲ್ದಂಗೆ, ಊಟಕ್ಕೆ ಇಲ್ದಂಗೆ ಇರ್ತಕ್ಕಂಥದ್ದು ಕೆಟ್ಟ, ದೇಶ ತುಂಬ ಬರಗಾಲ ಇದ್ದು ನಮ್ಮಲ್ಲಿ ನೀರು ಕೊಡೋದಿಲ್ಲ ಅಂತಕ್ಕಂಥದ್ದು ಹೇಳೋದ್ರಿಂದ ನಮ್ಮ ರೈತರು ಆಕ್ರೋಶಗೊಂಡು ನಾಳೆ ದಾವಣಗೆರೆಯನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ಮಾಡಿ, ನಮ್ಮವರೆಲ್ಲ ಈಗ ನಾಳೆ ಜಯದೇವ ಸರ್ಕಲ್ನಿಂದ ಇದು ಮಾಡಿ ದಾವಣಗೆರೆ ತುಂಬ ರೈತರು ದಾಂಧಲೆ ಆಗಿ ಯಾವುದೇ ರೀತಿ ಕೆಟ್ಟ ಅಹಿತಕರ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಆದರೆ ಅವ್ರಿಗೆ ಅಹಿತಕರ ಘಟನೆ ಆದರೆ ಲಾಭ ಆಗತ್ತೆ ಅಂತ ಅನಿಸೈತಿ. ಹಂಗೆ ಆಗ್ದಂಗೆ ಜನಗಳಿಗೆ ಅನುಕೂಲ ಆಗಲಿ, ಒಳ್ಳೆ ರೀತಿ ನಾವು ಬೆಳೆಯೋಂಥದ್ದು ಬೆಳೀಲಿ ಅಂತಕ್ಕಂಥ ಚಿಂತನೆಯಿಂದ ಆದಷ್ಟು ನೀವು ಇದೇ ಥರನೇ ಹೊಸಪೇಟೆ ಡ್ಯಾಮನ್ನು ಮೀಟಿಂಗ್ ಆದ ಅರ್ಧ ಗಂಟೆಗೇ ಅಲ್ಲಿ ತಂಗಡಿಗೆ ಅವರು ನೀರು ಬಿಟ್ಟರಲ್ಲಿ. ಅದೇ ಥರನೇ ಕಾವೇರಿ ನೀರು ಸಹ ಚೆಲುವರಾಯ ಸ್ವಾಮಿ ಅವರು ಬಿಟ್ಟಿದ್ದಾರೆ. ಈಗ ಅದೇ ಥರ ನಮಗೂ ಸಹ ಇವರು ಸುಮ್ಮನೆ ಆ ಮೀಟಿಂಗ್ ಆಗಲಿ ಇವರಾಗಲಿ ಅಂತಂದು ಹೇಳೋದಕ್ಕಿಂತ
ತುರ್ತಾಗಿ ಇವತ್ತು ರಾತ್ರಿಯೇ ಮಾತಾಡಿ ನೀರು ಬಿಡೋ ಅಂಥದ್ದು ಮಾಡಿದರೆ ತುಂಬ ಒಳ್ಳೆಯದು. ರೈತರು ಜಗಳ ಮಾಡೋದು, ಗಲಾಟೆ ಮಾಡೋದು, ಕೋರ್ಟ್ಗೆ ಹೋಗೋಕ್ಕೆ ನಮ್ಮ ಯಾರೂ ತಯಾರಿಲ್ಲ. ಆದರೆ ಅದನ್ನು ಮನಗಂಡು ತುರ್ತಾಗಿ ನೀರು ಕೊಡುವಂಥದ್ದು ಮಾಡಿದರೆ ಅವ್ರವ್ರ ಗದ್ದೆ ಹೊಡ್ಕೊಂಡು ಅವ್ರು ಕೆಲಸ ಮಾಡ್ಕೊತ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿ. ನೀವು ಇದನ್ನ ನಮ್ಮದು ವರ್ಷದ ಎಷ್ಟು 95 ಎಷ್ಟು ಬಂದೈತಿ, ಎಷ್ಟು ನೀರು ಉಪಯೋಗಿಸಿದ್ದೀವಿ, ನೀರು ಅನ್ನೋದು ಇದು ಮಾಹಿತಿ ಐತಿ. ಇದು ನೀವು ಎಲ್ಲರ ಡೀಟೇಲ್ ನಾವೇನು ತಿದ್ದಿರೋ ರೆಕಾರ್ಡ್ ಅಲ್ಲ, ಇದು ಸರ್ಕಾರ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳು ಇಲಾಖೆ ಇದು. ಅದನ್ನು ನೋಡಿರಿ ನೀವು ಸಹ. ನಿಮಗೆ ಕಮ್ಮಿ ನೀರಿದ್ದಾಗ ಸಹ ನೀರನ್ನು ಕೊಟ್ಟಿರತಕ್ಕಂಥದ್ದು ನಮಗೆ ಗೊತ್ತಿರೋಂಥದ್ದು. ಇಲ್ಲಿ ಬೇಕಾದ್ರೆ ತೋರಿಸೋದು ತೋರಿಸ್ತೀವಿ. ಇದನ್ನು ಸರಿಯಾದ ರೀತಿಯಾಗಿ ತಿಳ್ಕೊಂಡು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ, ನಮ್ಮ ಜಿಲ್ಲಾ ಮಂತ್ರಿಗೆ ಮನವಿ ಮಾಡ್ತೇವೆ ಅಂತಕ್ಕಂಥದ್ದು ನಾನು ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.